ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣಾ ಅಕ್ರಮ ಖಂಡಿಸಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಭಟನೆಯನ್ನು ನಡೆಸಿದ್ರು. ಮತದಾರರ ಪಟ್ಟಿಯನ್ನ ಅಧಿಕಾರಿಗಳು ತಿದ್ದಿದ್ದಾರೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ದು. ಜನವರಿ 12ರಂದು ನಿಗದಿಯಾಗಿದ್ದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಮತದಾರರ ಪಟ್ಟಿಯನ್ನ ಓವರ್ ರೈಟ್ ಮಾಡಿ ನಕಲಿ ಹಾಜರಾತಿ ತೋರಿಸಿದ್ದಾರೆ. ನಲ್ಲೂರು ಕೃಷಿ ಸಹಕಾರ ಸಂಘವನ್ನ ಸೂಪರ್ ಸೀಡ್ ಮಾಡಬೇಕು. ನಿನ್ನೆ ನಲ್ಲೂರಿನಲ್ಲಿ ಅಗೌರವ ತೋರಿದ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಮತದಾನ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಬೇಕು. ಶಿವಗಂಗಾ ಬಸವರಾಜ್ ಆಗ್ರಹಿಸಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಮತ್ತೆ ಪರೋಕ್ಷವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಟವಾಡ್ತಾ ಇದ್ದಾರೆ, ನಮ್ಮ ಮಾತೆ ಕೇಳ್ತಾ ಇಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡುವಾಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಕೇಳಬೇಕು, ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಇನ್ನು ಡಿಸಿ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜ್ ದೂರನ್ನ ನೀಡಿದ್ರು. ಈ ಹಿನ್ನೆಲೆ ಇಂದು ಪ್ರತಿಭಟನೆ ಸ್ಥಳಕ್ಕೆ ದೌಡಾಯಿಸಿದ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ್ ಸ್ವಾಮಿ ಶಾಸಕರ ಮುಂದೆ ಮಂಡಿಯೂರಿ ಕೈ ಮುಗಿದು ಬೇಡಿಕೊಂಡ್ರು. ನಾನು ನಿನ್ನೆ ಕಾರ್ಯಕ್ರಮದಲ್ಲಿದ್ದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ 4 ಗಂಟೆ ಮೇಲೆ ಫೋನ್ ಸ್ವೀಕರಿಸಿಲ್ಲ. ನಾನು ಈಗಾಗಲೇ ಚುನಾವಣೆ ಅಕ್ರಮದ ಬಗ್ಗೆ ಕ್ರಮ ಕೈಗೊಂಡು ತನಿಖೆಗೆ ಆದೇಶವನ್ನ ಮಾಡಿದ್ದೇನೆ. ಈಗಾಗಲೇ ಎಡಿಸಿ ಹಾಗೂ ಹೊನ್ನಳ್ಳಿ ಎಸಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ನೀವು ದಯಮಾಡಿ ನನ್ನ ಚೇಂಬರ್ಗೆ ಬಂದು ಮಾತನಾಡಿ ಅಂತ ಹೇಳಿ ಕೈ ಮುಗಿದು ಬೇಡಿಕೊಂಡ್ರು. ಇನ್ನು ಜಿಲ್ಲಾಧಿಕಾರಿಗಳ ಆಶ್ವಾಸನೆ ಮೇರೆಗೆ ಶಾಸಕ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿದ ನಂತರ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಭಟನೆಗೆ ವಾಪಸನ್ನ ಪಡೆದಿದ್ದಾರೆ. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಪ್ರತಿಭಟನೆ ನಡೆದಿದ್ದು, ಸ್ಥಳಕ್ಕೆ ಬಂದಂತಹ ಜಿಲ್ಲಾಧಿಕಾರಿ ಸಹಕಾರಿ ಸಂಘದ ಎಲ್ಲ ದಾಖಲಾತಿಗಳನ್ನ ತರಿಸಿಕೊಂಡು ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಚಿಕ್ಕೋಡಿಯ ನಾಗನೂರ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿಯವರು ಹಣ ಕಟ್ಟಿದ್ದಕ್ಕೆ ಮನೆ ಸೀಸ್ ಮಾಡಿ ಬಾಣಂತಿಯನ್ನ ಹೊರಹಾಕಿದಂತಹ ವಿಚಾರ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಬಿತ್ತರಿಸಿತ್ತು. ವರದಿ ಬಳಿಕ ಎಚ್ಚೆತ್ತ ಮೂಡಲಗಿ ಸಿಡಿಪಿಒ ಯಲ್ಲಪ್ಪ ಗಧಾಡಿ ಬಾಣಂತಿ ನಿವಾಸಕ್ಕೆ ಭೇಟಿಯನ್ನು ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಬಾಣಂತಿ ಮೇಲೆ ನಿಗಾ ಇಡುವಂತೆ ಸ್ಥಳೀಯ ಆಶಾ ಕಾರ್ಯಕರ್ತೆಯರಿಗೆ ಸಿಡಿಪಿಒ ಸೂಚನೆಯನ್ನ ನೀಡಲಾಗಿದೆ. ಇನ್ನು ನಾಗನೂರ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿಯಿಂದ ಬಾಣಂತಿ ಹೊರ ಹಾಕಿದಂತಹ ವಿಚಾರಕ್ಕೆ ರೈತ ಸೈದಪ್ಪ ಗಧಾಡಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, 1 ವರ್ಷದಿಂದ 5 ನೋಟಿಸ್ ಬಂದಿತ್ತು. ಜಮೀನಿನಲ್ಲಿ ಬೆಳೆ ಹಾಳಾಗಿ ಸಾಕಷ್ಟು ಹಾನಿಯಾಗಿತ್ತು. ಕುಟುಂಬ ನಿರ್ವಹಣೆ ಕೂಡ ಮಾಡದ ಸ್ಥಿತಿ ಇತ್ತು. ಇದರಿಂದಾಗಿ ಸಾಲ ಮರುಪಾವತಿ ಮಾಡಲಾಗಿರಲಿಲ್ಲ. ಈಗ ಒಮ್ಮೆಲೆ ಸಂಪೂರ್ಣ ಸಾಲ ಕಟ್ಟುವಂತೆ ಸೂಚನೆಯನ್ನ ನೀಡಿದ್ರು. ಸಾಲ ಕಟ್ಟದಿದ್ದಾಗ ಕೋರ್ಟ್ ಮೂಲಕ ಮನೆ ಸೀಸ್ ಮಾಡಿದ್ದಾರೆ ಅಂತ ಹೇಳಿ ರೈತ ಅಳಲನ್ನ ತೋಡ್ಕೊಂಡ್ರು. ನಾಗನೂರಿನಲ್ಲಿ 1.5 ತಿಂಗಳ ಹಸುಗೂಸು ಬಾಣಂತಿ ಸಮೇತ ಹೊರ ಹಾಕಿದ್ರಿಂದಾಗಿ ಕೊರೆಯುವ ಚಳಿಯಲ್ಲೇ ಬಾಣಂತಿ ಮಗು ರಾತ್ರಿ ಕಳೆದಿದ್ದಾರೆ. ನಿನ್ನೆ ರಾತ್ರಿಯಿಂದ ಊಟವಿಲ್ಲದೆ ಮಗುವಿಗೆ ಹಾಲುಣಿಸಲು ಆಗದೆ ಬಾಣಂತಿ ಸಂಗೀತ ಕಣ್ಣೀರನ್ನ ಹಾಕಿದ್ದಾರೆ. ಒಂದು ರೂಮ್ ಬಿಟ್ಟು ಮನೆ ಸೀಸ್ ಮಾಡಿ ಅಂತ ಕೇಳಿಕೊಂಡ್ರು. ಫೈನಾನ್ಸ್ ಸಿಬ್ಬಂದಿ ಕ್ಯಾರೆ ಅಂದಿಲ್ವಂತೆ. 2.5 ವರ್ಷದ ಹಿಂದೆ ಚೆನ್ನೈ ಮೂಲದ ಇಕ್ವೆಟಾಸ್ ಸ್ಮಾಲ್ ಫೈನಾನ್ಸ್ ಕಂಪನಿಯಲ್ಲಿ ಹೈನುಗಾರಿಕೆಗಾಗಿ 5 ಲಕ್ಷ ಸಾಲವನ್ನ ಪಡೆಯಲಾಗಿತ್ತು. ಹಣ ಮರುಪಾವತಿ ಮಾಡಿಲ್ಲ ಅಂತ ರೈತ ಕುಟುಂಬ ಹೊರಹಾಕಿ ಮನೆ ಸೀಸ್ ಮಾಡಲಾಗಿದೆಯಂತೆ. ಬಸ್ ದರ ಏರಿಕೆ ಖಂಡಿಸಿ ಹಾವೇರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಕಾರಿಗೆ ಹಗ್ಗ ಕಟ್ಟಿ ಎಳೆದು ಬಸ್ ದರ ಏರಿಕೆಯನ್ನು ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಸ್ ದರ ಏರಿಕೆ ಮಾಡಿದ್ದನ್ನ ಇಳಿಕೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವರ ವಿರುದ್ಧ ಘೋಷಣೆಯನ್ನ ಕೂಗಿತು. ಕಾಂಗ್ರೆಸ್ ಶಾಸಕರಿಗೆ
ಎಚ್ಎಂಪಿವಿ ವೈರಸ್ ಮಾರ್ಗಸೂಚಿ ಆದೇಶ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಭೇಟಿಯನ್ನು ನೀಡಿ ಆಸ್ಪತ್ರೆಯಲ್ಲಿರುವ ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಯನ್ನು ನಡೆಸಿದ್ರು. ಆಕ್ಸಿಜನ್ ಪ್ಲಾಂಟ್ ಕಾರ್ಯನಿರ್ವಹಣೆ ಪರಿಶೀಲನೆ ನಡೆಸಿ ಜಿಲ್ಲಾ ಆಸ್ಪತ್ರೆ ಸರ್ಜನ್ ಡಾಕ್ಟರ್ ಸಂಗಪ್ಪ ಗಾಭಿಯಿಂದ ಮಾಹಿತಿಯನ್ನು ಪಡೆದರು. ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟಿಸಿದ್ರು. ಕ್ಷೇತ್ರದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಂಜುನಾಥ ದೇವರ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ದಾರೆ. ಲಕ್ಷಾಂತರ ಜನರು ಧರ್ಮಸ್ಥಳಕ್ಕೆ ಆಗಮಿಸುತ್ತಾರೆ. ಭಕ್ತರು ನಿಲ್ಲುವುದಕ್ಕಾಗಿ ಕ್ಯೂ ಕಾಂಪ್ಲೆಕ್ಸ್ ಮಾಡಲಾಗಿದೆ. ಇದು ಕೇವಲ ಕಟ್ಟಡ ಮಾತ್ರ ಅಲ್ಲ, ವೈದ್ಯಕೀಯ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಂತಹ ಕೇಂದ್ರ. ಎಲ್ಲಾ ಜನರಿಗೆ ಒಂದೇ ಕಡೆ ನಿಲ್ಲುವ ವ್ಯವಸ್ಥೆ ಮಾಡಿದ್ದು ಸಮಾನತೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದರು. ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣಾ ಅಕ್ರಮ ಖಂಡಿಸಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಭಟನೆಯನ್ನು ನಡೆಸಿದ್ರು. ಮತದಾರರ ಪಟ್ಟಿಯನ್ನ ಅಧಿಕಾರಿಗಳು ತಿದ್ದಿದ್ದಾರೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ದು. ಜನವರಿ 12ರಂದು ನಿಗದಿಯಾಗಿದ್ದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಮತದಾರರ ಪಟ್ಟಿಯನ್ನ ಓವರ್ ರೈಟ್ ಮಾಡಿ ನಕಲಿ ಹಾಜರಾತಿ ತೋರಿಸಿದ್ದಾರೆ. ನಲ್ಲೂರು ಕೃಷಿ ಸಹಕಾರ ಸಂಘವನ್ನ ಸೂಪರ್ ಸೀಡ್ ಮಾಡಬೇಕು. ನಿನ್ನೆ ನಲ್ಲೂರಿನಲ್ಲಿ ಅಗೌರವ ತೋರಿದ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಮತದಾನ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಬೇಕು. ಶಿವಗಂಗಾ ಬಸವರಾಜ್ ಆಗ್ರಹಿಸಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಮತ್ತೆ ಪರೋಕ್ಷವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಟವಾಡ್ತಾ ಇದ್ದಾರೆ, ನಮ್ಮ ಮಾತೆ ಕೇಳ್ತಾ ಇಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡುವಾಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ